ಬೀದಿ ನಾಯಿ ತನ್ನ ಪ್ರಾಣವನ್ನ ಕೊಟ್ಟಿ ಇಲ್ಲಿ 30 ಜನರ ಮಕ್ಕಳ ಪ್ರಾಣವನ್ನ ಉಳಿಸಿದೆ. ಹೌದು ವೀಕ್ಷಕರೇ, ಒಡಿಶಾನಲ್ಲಿ ಇರುವಂತ ಶ್ರೀ ಜಗನ್ನಾಥ ಶಿಶು ವಿದ್ಯಾ ಮಂದಿರ ಈ ಒಂದು ಶಾಲೆಯ ಎದುರು ಅಂಗಳದಲ್ಲಿ ಕುಳಿತಿದ್ದಂತ 30 ಜನ ಮಕ್ಕಳು ಶಾಲೆಯ ಮುಂದೆ ಇರುವಂತ ಆವರಣದಲ್ಲಿ ಕುಳಿತಿರ್ತಾರೆ. ಆದ್ರೆ ಇಲ್ಲಿ ಆ ಮಕ್ಕಳು ಕೂತ್ಕೊಂಡಿರುವಂತ ಸ್ಥಳಕ್ಕೆ ಇದ್ದಕ್ಕಿದ್ದ ಹಾಗೆ ಹಾವು ಪ್ರತ್ಯಕ್ಷ ಆಗುತ್ತೆ. ಈ ಒಂದು ಹಾವು ಬಂದು ಆ ಮಕ್ಕಳಿಗೆ ಕಚ್ಚುವಂತ ಸಂದರ್ಭದಲ್ಲಿ ಅಲ್ಲಿನ ಬೀದಿ ನಾಯಿಯಾದಂತ ಕಾಳಿ ಅನ್ನುವಂತ ಹೆಣ್ಣು ನಾಯಿ ಬಂದಿ ಈ ಒಂದು ಹಾವಿನ ಎದುರು ನಿಂತುಕೊಂಡು ಆ ಒಂದು ಹಾವಿನ ಎದುರು ಹೋರಾಡುತ್ತೆ. ಈ ಹಾವು ಏನ್ ಮಾಡುತ್ತೆ ಅಂತ ಅಂದ್ರೆ ಮಕ್ಕಳ ಬದಲಿಗೆ ಇಲ್ಲಿ ಈ ಒಂದು ಹೆಣ್ಣು ನಾಯಿ ಅಂದ್ರೆ ಕಾಳಿ ಅನ್ನುವಂತ ನಾಯಿಗೆ ಅದರ ಬಾಯಿಗೆ ಕಚ್ಚಿ ಈಗ ಈ ನಾವು ಸಾವನ್ನಪ್ಪುತ್ತೆ. ಓಂ ಶ್ರೀ ಕಟಿಲದುರ್ಗಾ ಜ್ಯೋತಿಷ್ಯ ಕೇಂದ್ರ. ಕೆಲಸ ಆದ ನಂತರ ಗುರು ಕಾಣಿಕೆ, ಕೆಲಸ ಆಗದಿದ್ದರೆ ನಿಮ್ಮ ಹಣ ವಾಪಸ್. ಈ ನಾಯಿ ಸಾವನ್ನಪ್ಪಿದ ನಂತರ ಇಲ್ಲಿ ಈ ನಾಯಿ ಅಲ್ಲಿ ಇರುವಂತಹ 30 ಜನರ ಮಕ್ಕಳ ಪ್ರಾಣವನ್ನ ಕಾಪಾಡಿದೆ. ಈ ನಾಯಿ ಏನಾದ್ರೂ ಆ ಒಂದು ಸಂದರ್ಭದಲ್ಲಿ ಬಂದಿಲ್ಲ ಅಂತ ಅಂದ್ರೆ ಆ 30 ಜನರ ಮಕ್ಕಳಲ್ಲಿ ಎಷ್ಟು ಮಕ್ಕಳ ಪ್ರಾಣ ಹೋಗ್ತಾ ಇತ್ತು ಅಂತ ಇಲ್ಲಿ ನಮ್ಗೆ ಊಹೆ ಮಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಆದ್ರೆ ಸದ್ಯಕ್ಕೆ ಈ ಬೀದಿ ನಾಯಿ, ಅದ್ರಲ್ಲೂ ಕೂಡ ಹೆಣ್ಣು ನಾಯಿ, ತಾಯಿ ಅನ್ನುವಂತ ಕರುಳು ಮನುಷ್ಯರಾಗ್ಲಿ ನಾಯಿ ಆಗಲಿ ಬೇರೆಯವರ ಪ್ರಾಣವನ್ನ ಉಳಿಸೋದಕ್ಕೆ ತನ್ನ ಪ್ರಾಣವನ್ನಾದ್ರೂ ಪಣಕ್ಕಿಡುತ್ತೆ ಅನ್ನೋದಕ್ಕೆ ನಮ್ಗೆ ಇದೇ ಉದಾಹರಣೆ ಆಗಿದೆ. ಇಲ್ಲಿ ಕೇವಲ ತಾಯಿ ಆದಂತವ್ರು ಮನುಷ್ಯರು ಮಾತ್ರ ಅಲ್ಲ, ಇಲ್ಲಿ ಪ್ರಾಣಿಗಳಾದ್ರೂ ಸಹಿ ತಾಯಿ ಅನ್ನುವಂತ ಕರುಳು ಎಲ್ಲೇ ಆಗ್ಲಿ ಯಾವ ಮಕ್ಕಳಿಗೆ ಆಗಲಿ ಚುರುಕನ್ನತ್ತೆ ಅನ್ನೋದಕ್ಕೆ ನಾವು ಇದು ಪ್ರತ್ಯಕ್ಷವಾಗಿ ಕಾಣಬಹುದಾಗತ್ತೆ. ಆದ್ರೆ ಇಲ್ಲಿ ಸದ್ಯಕ್ಕೆ ಈ ಒಂದು ನಾಯಿ ಸಾವನ್ನಪ್ಪಿರೋದ್ರಿಂದ ಅಲ್ಲಿನ ಸ್ಥಳೀಯರು ಈ ಒಂದು ನಾಯಿಗೆ ಹೂವಿನ ಹಾರವನ್ನ ಹಾಕಿ ಅನಂತರ ಅದಕ್ಕೆ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ.